ರೀನೀಟ್ 2026 ಎಕ್ಸಾಮ್ ಈಸಿ ಇರುತ್ತಾ ಟಫ್ ಇರುತ್ತಾ ಅಂತ ಹೇಳಿ ನಿಮಗೆ ಒಂದು ದೊಡ್ಡ ಕ್ವೆಶನ್ ಇರುತ್ತೆ, ಹೌದಾ? ಸೊ ಮಾಡರೇಟ್ ಇರುತ್ತಾ, ಏನಿರ್ಬೋದು ಅಂತ. ಸೊ ಮಕ್ಕಳೇ, ಇವಾಗ ಆಲ್ರೆಡಿ ನೀವು ಎಕ್ಸಾಮ್ ಬರ್ದಿದ್ದೀರಲ್ಲ, ಅದು ಲೆವೆಲ್ ನಿಮಗೆ ಮಾಡರೇಟ್ ಇತ್ತು. ಆಮೇಲೆ ಈಸಿ ಕ್ವೆಶನ್ಸ್ ತುಂಬಾ ಇತ್ತು. ಸೊ ಈಗ ಏನ್ ಮಾಡ್ತಾರೆ ಅಂದ್ರೆ, ಈಸಿ ಕ್ವೆಶನ್ಸ್ ನಂಬರ್ ನ ಕಡಿಮೆ ಮಾಡ್ತಾರೆ, ಲೆಂತ್ ಇಡ್ತಾರೆ, ಟ್ರಿಕಿ ಕ್ವೆಶನ್ಸ್ ಇಡ್ತಾರೆ. ನಾನು ಹೆದರ್ಸ್ತಾ ಇಲ್ಲ ಮಕ್ಳು, ಯಾಕಂದ್ರೆ 2016 ಅಲ್ಲಿ ಕೂಡ ಸೇಮ್ ಕಂಡೀಷನ್ ಆಗಿತ್ತು. ಸೊ ರೀನೀಟ್ ಎಕ್ಸಾಮ್ ಬರ್ದಾಗ ಅಲ್ಲಿ ಸ್ವಲ್ಪ ಲೆಂದಿ ಕ್ವೆಶನ್ಸ್ ಮತ್ತೆ ಟ್ರಿಕಿ ಕ್ವೆಶನ್ಸ್ ನ ಕೇಳಿದ್ರು, ಓಕೆನಾ? ಸೊ ಈಗನೂ ಕೂಡ ಆ ರೀತಿ ಕೇಳುವಂತ ಚಾನ್ಸಸ್ ಇರುತ್ತೆ, ಬಟ್ ಮೇ ಬಿ ಈಸಿನೂ ಕೂಡ ಕೇಳ್ಬೋದು. ಸೊ ಇದು ನಮ್ ಕೈಯಲ್ಲಿ ಇರೋದಿಲ್ಲ, ತೀರಾ ಟಫ್ ಅಂತಾನು ಕೇಳಕ್ ಸಾಧ್ಯ ಇಲ್ಲ. ಲೈಕ್ 2025 ಅಲ್ಲಿ ಟಫ್ ಕೇಳಿದ್ರು ಅಂತ ನೀವು ಆ ರೀತಿ ಪ್ರಿಪೇರ್ ಆಗಿದ್ರಿ, ಬಟ್ 2026 ಅಲ್ಲಿ ಏನ್ ಮಾಡಿದ್ರು, ಈಸಿ ಕ್ವೆಶನ್ಸ್ ಕೇಳ್ಬಿಟ್ರು. ಸಿ, ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ದ ಟ್ರೆಂಡ್. ಇಲ್ಲಿ ಟ್ರೆಂಡ್ ಏನು ಫಾಲೋ ಆಗ್ತಾ ಇಲ್ಲ, ಬಟ್ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರಿಪರೇಷನ್ ನ ಇವತ್ತಿಂದಾನೇ ಸ್ಟಾರ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಮುಂಚೆ ಏನೇನು ಕಾನ್ಸೆಪ್ಟ್ಸ್ ಬಿಟ್ಟಿದ್ರೆ ಅದನ್ನ ಈಗ ಕವರ್ ಮಾಡ್ಕೊಂಡು ಒಳ್ಳೇದಾಗಿ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಎಕ್ಸಾಮಿಗೆ ನೀವು ಹೋಗ್ತೀರಾ, ಓಕೆನಾ? ಸೊ ಗುಡ್ ಲಕ್ ಫಾರ್ ಯರ್ ಪ್ರಿಪರೇಷನ್ ಮಕ್ಕಳೇ. ನಾವು ಕೂಡ ನಿಮ್ ಜೊತೆಗೆ ಇದೀವಿ, ಡೋಂಟ್ ವರಿ ಅಬೌಟ್ ದಿಸ್.